ಕೂಡಾಕ್ಬಿಟ್ಟವ್ರು ನಮ್ಮನ್ನ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. 150 ರೂಪಾಯಿ ಟಿಕೆಟ್ ಅವರು ನಿಂತ್ಕೊಳ್ಳೋದು. 500 ರೂಪಾಯಿ ಟಿಕೆಟ್ ಅವ್ರಿಗೆ ಬ್ರೋ ಹಾಸಿಗೆ ದಿಂಬು ಎಲ್ಲ ಮಡಗಿರ್ತಾರೆ, ಮಲ್ಕೊಂಡು ಹೋಗ್ಬೋದು ಅವರು. ಇವತ್ತು 2ನೇ ದಿನ ನಾವಿದ್ದೀವಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ. ಈಗ ಫಸ್ಟು ನಾವು ನಿನ್ನೆ ಮಧ್ಯಾಹ್ನ ಊಟ ಮಾಡಿರೋದು ಇಲ್ಲಿ. ಪಟಪಟ ಅಂತ ತಿಂಡಿ ಮಾಡ್ಕೊಂಡು ಪಟಪಟ ಅಂತ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು. ಜನ ಸಾಗರ ಫುಲ್ಲು. ಯಾವ ರೇಂಜ್ಗೆ ಅಂದರೆ ಇದು ಎರಡೇ ಇರೋದಿಲ್ಲ, ಬರೀ ಟಿಕೆಟ್ ಟೋಕನ್ ತಗೊಳಕ್ಕೆ 150 ರೂಪಾಯಿಂದ 300 ರೂಪಾಯಿ ದರ್ಶನ ಟೋಕನ್ ತಗೊಳಕ್ಕಿರೋದು ಜನ ದರ್ಶನ. ನಾವು ಬೇರೆ ಇಯರ್ ಎಂಡು ಕ್ರಿಸ್ಮಸ್ ರಜೆ ಬೇರೆ. ಅವ್ರು ಹೇಳ್ತಿರೋದು 4 ಗಂಟೆ 5 ಗಂಟೆ ಬೇಕು ದರ್ಶನ ಮಾಡಕ್ಕೆ ನೀವು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲಾರು ಬಂದು 300 ರೂಪಾಯಿ ಟಿಕೆಟ್ ತಗೊಬಂದು ಅಷ್ಟು ದೂರ ನಡ್ಕೊಬಂದು ಇಲ್ಲಿ ಹಾಕ್ಬಿಟ್ಟು ಕೂಡಾಕ್ಬಿಟ್ಟವ್ರು ನಮ್ಮನ್ನ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. 150 ರೂಪಾಯಿ ಟಿಕೆಟ್ ಅವರು ನಿಂತ್ಕೊಳ್ಳೋದು. 500 ರೂಪಾಯಿ ಟಿಕೆಟ್ ಅವ್ರಿಗೆ ಬ್ರೋ ಹಾಸಿಗೆ ದಿಂಬು ಎಲ್ಲ ಮಡಗಿರ್ತಾರೆ, ಮಲ್ಕೊಂಡು ಹೋಗ್ಬೋದು ಅವರು. 300 ರೂಪಾಯಿ ಟಿಕೆಟ್ ಅವ್ರಿಗೆಲ್ಲರಿಗೂ ಸದ್ಯಕ್ಕೆ ಕೂರ್ಸೋರ ಚೇರ್ ಹಾಕಿ. ಆಮೇಲೆ ನಾವು ಓದ್ ಕಡೆ ಎಲ್ಲ ಜನ ಜಾಸ್ತಿ ಆಗ್ತಿದ್ದಾರೆ, ಏನನ್ನ ನಮ್ಮ ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬರೀ ಇಂಥದೆಯಾ? ನಾವ್ ಎಷ್ಟೊಂದು ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸಂಗೀತ ಸಾಹಿತ್ಯ ಸುಮಕಮಲ ಫೈನಲಿ 3.5 ಗಂಟೆ ಕಾದಿದ್ಮೇಲೆ ನಮಗೆ ದೇವಸ್ಥಾನ ದರ್ಶನ ಆಯ್ತು. ಲಾಲು ಬೇಕು. ಫೈನಲ್ ಆಗಿ ನಾವೆಲ್ಲ ಗೇಟ್ ಎಲ್ಲ ಹಾರಿ ಜಂಪ್ ಆಗಿ ಎಲ್ಲ ನುಸುಡ್ಕೊಂಡು ಯಾವ್ಯಾವ ದಾರಿ ನುಸುಡ್ಕೊಂಡು ಕೊನೆಗೆ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಆಯ್ತು. ಖುಷಿ ಆಗ್ತೈತೆ. 3.5-4 ಗಂಟೆ ಕಾದಿದ್ಕೊಂಡು ಎಷ್ಟು ಕಾದ ಅಷ್ಟು ಒಳ್ಳೇದಾಯ್ತು, ಮಾತ್ರ ಚೆನ್ನಾಗಿ ದರ್ಶನ ಆಯ್ತು. ಸುತ್ತ ಆ ಕಡೆ ಈ ಕಡೆ ಎಲ್ಲ ನಡ್ಕೊಂಡ್ ಬಂದು ಎಲ್ಲ ಪುರೋಹಿತರು ಡ್ರೆಸ್ ಇರೋದಕ್ಕೂ ಯಾರು ನಮ್ಮನ್ನು ಕೇಳ್ತಿಲ್ಲ ಮಾಡ್ತಿಲ್ಲ. ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಇಷ್ಟ ಆಗಿದೆ. ಇನ್ನೇನಿದ್ರು ನಾವು ಫೋಟೋಗಳು ತಗೊಂಡು ಹಾಕೊಂಡು ಹೋಗ್ಬೇಕಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.